ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಭೀಮೇಶ್ ಪೂಜಾರ್, ರಾಯಚೂರು ಜಿಲ್ಲಾ ವರದಿಗಾರ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳ ತಂಡ ಸುಮಾರು 15ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ನಡೆಸಿರುವಂಥದ್ದು. ಪ್ರಮುಖವಾಗಿ KPSC ಮಾಜಿ ಅಧ್ಯಕ್ಷರಾಗಿರುವಂಥ ಶಿವಶಂಕರಪ್ಪ ಸಾವ್ಕಾರ್ ಅವರಿಗೆ ಸಂಬಂಧಪಟ್ಟಂಥ ಬಹುತೇಕ ಕಡೆಗಳಲ್ಲಿ ದಾಳಿಯಾಗಿದೆ. ಬೆಂಗಳೂರು ಆಗಿದೆ, ಕಲಬುರಗಿ ಜೊತೆಗೆ ರಾಯಚೂರಿನಲ್ಲೂ ಕೂಡ ದಾಳಿ ನಡೆಸಲಾಗಿರುವಂಥದ್ದು. ಪ್ರಮುಖವಾಗಿ ರಾಯಚೂರು ಜಿಲ್ಲೆಯ ಮೂಲದವರು ಈ ಶಿವಶಂಕರಪ್ಪ ಸಾವ್ಕಾರ್ ಅವರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾವಂತಗೇರ ಅನ್ನತಕ್ಕಂಥ ಗ್ರಾಮದಲ್ಲಿ ಸುಗುರೇಶ್ ಅಂತಕ್ಕಂಥ ಪಶು ವೈದ್ಯಾಧಿಕಾರಿಗಳ ಒಂದು ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಏನು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋಂಥ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಗುರೇಶ್ ಅವರಿಗೆ ಸಂಬಂಧಪಟ್ಟಂಥ ನೇಮಕಾತಿಯ ಒಂದು ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಅಂದರೆ ಸುದೀರ್ಘವಾಗಿರುವಂತಹ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಯಾವಾಗ ನೇಮಕಾತಿ ಆಯಿತು, ಯಾವ ಹಂತದಲ್ಲಿ ಆ ಪರೀಕ್ಷೆ ಬರೆಯಲಾಗಿತ್ತು ಮತ್ತು ಯಾವ್ಯಾವ ಪ್ರಕ್ರಿಯೆಯಲ್ಲಿ ತಾವು ಖುದ್ದಾಗಿ ತೊಡಗಿಕೊಂಡಿದ್ದೀರಿ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ವಿಚಾರ ಅಂತಂದರೆ ಈ KPSC ಮಾಜಿ ಅಧ್ಯಕ್ಷರಾಗಿರುವಂಥ ಶಿವಶಂಕರಪ್ಪ ಸಾವ್ಕಾರ್ ಏನಿದ್ದಾರೆ, ಇವರಿಗೆ ಈ ಸುಗುರೇಶ್ ಏನು ಪಶು ವೈದ್ಯಾಧಿಕಾರಿ ಇದ್ದಾರೆ ಇವರು ಸಂಬಂಧಿಕರಾಗಬೇಕು ಅನ್ನೋಂಥ ವಿಚಾರ ಮತ್ತು ಆ ಒಂದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಆ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಂದರೆ ಯಾವ ರೀತಿ ಸಂಬಂಧಿಕರು ಅನ್ನುವಂಥದ್ದಾದರೆ ತಾವು ಸಂಬಂಧಿಕರು ಹೌದಾ ಅಲ್ವಾ, ಅಥವಾ ಒಂದು ವೇಳೆ ಸಂಬಂಧಿಕರಾಗಿದ್ದರೆ ಯಾವ ರೀತಿ ನೀವು ಸಂಬಂಧಿಕರಾಗ್ತೀರಿ ಅನ್ನುವಂಥ ವಿಚಾರವನ್ನು ಕೂಡ ಅವರಿಂದಲೇ ಮಾಹಿತಿ ಕೇಳಿ ಪಡೆದಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ TV9 ತಂಡ ಕೂಡ ಈ ಒಂದು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಪಶು ವೈದ್ಯಾಧಿಕಾರಿ ಸುಗುರೇಶ್ ಅವರ ತಂದೆ ಸತೀಶ್ ಬಾಬು ಅವರು ಕೂಡ TV9 ಎದುರು ಕೆಲವೊಂದಿಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಒಂದು ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟತೆಯನ್ನು ಅವ್ರು ಕೊಡ್ತಾರೆ. ಅಂದರೆ ಶಿವಶಂಕರಪ್ಪ ಅವರು ದೇವದುರ್ಗ ಮೂಲದವರು ಅನ್ನೋ ಏಕೈಕ ಕಾರಣಕ್ಕಾಗಿ ನಮ್ಮ ಸಂಬಂಧಿಕರು ಅಂತ ಹೇಳಲಾಗ್ತಾ ಇದೆ, ಆದರೆ ಅವ್ರಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಕೇವಲ ಅವರು ರಾಯಚೂರು ಮೂಲದವರು ಅನ್ನೋಂಥ ಒಂದು ಲಿಂಕ್ ಆಧಾರದ ಮೇಲೆ ದಾಳಿ ನಡೆಸಲಾಗಿದೆ ಅನ್ನೋ ವಿಚಾರವನ್ನು TV9 ಎದುರು ಹೇಳ್ತಾರೆ. ಆದರೆ ಸದ್ಯ ಇಡೀ ಅಧಿಕಾರಿಗಳ ಮುಂದೆ ಇರುವಂಥದ್ದಂದರೆ ಈ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋಂಥ ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಒಂದು ತನಿಖೆಯನ್ನು ಸದ್ಯ ಇಡಿ ಅಧಿಕಾರಿಗಳು ಕೈಗೊಂಡಿರುವಂಥದ್ದು. ಅಂದರೆ ಯಾವೆಲ್ಲ ಕಡೆಗಳಲ್ಲಿ ದಾಳಿಯಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ದಾಖಲಾತಿಗಳ ಕ್ರೋಢೀಕರಣದಲ್ಲಿ ಸದ್ಯ ಇಡಿ ಅಧಿಕಾರಿಗಳು ತೊಡಗಿದ್ದಾರೆ. ಅಂದರೆ ಈ ಅಕ್ರಮ ಅನ್ನುವಂಥ ಆರೋಪ ಏನಿದೆ ಇದಕ್ಕೆ ಪೂರಕವಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಹುಡುಕಲಿಕ್ಕೆ ಸದ್ಯ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಅದರ ಪೈಕಿ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶಾವಂತಗೇರದಲ್ಲೂ ಕೂಡ ದಾಳಿ ಜೊತೆಗೆ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂಥದ್ದು. ಅವರ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿ ಪಡೆಯಲಾಗಿದೆ ಮತ್ತು ಪಶು ವೈದ್ಯಾಧಿಕಾರಿ ಸುಗುರೇಶ್ ಅವರಿಂದಲೂ ಕೂಡ ಮಾಹಿತಿಯನ್ನು ಸದ್ಯ ಇಡಿ ಅಧಿಕಾರಿಗಳು ಪಡೆದಿದ್ದಾರೆ. ಅಂದರೆ ಹೆಚ್ಚುವರಿ ಏನಾದರೂ ಎವಿಡೆನ್ಸ್ ಆಗಲಿ ಅಥವಾ ದಾಖಲಾತಿಗಳು ಬೇಕಾದಲ್ಲಿ ಅಥವಾ ಇನ್ನೇನೋ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಖಂಡಿತವಾಗಲೂ ತಮ್ಮನ್ನು ಸಂಪರ್ಕಿಸ್ತೀವಿ ಅಥವಾ ವಿಚಾರಣೆ ಕರಿತೀವಿ, ತಾವು ಖುದ್ದಾಗಿ ಬಂದು ಇಡಿ ಅಧಿಕಾರಿಗಳ ಎದುರು ತಾವು ಹಾಜರಾಗಬೇಕು ಅನ್ನೋಂಥ ನೋಟಿಸನ್ನು ಇಶ್ಯೂ ಮಾಡುವ ಸಾಧ್ಯತೆ ಕೂಡ ಸದ್ಯ ಇರುವಂಥದ್ದು. ಆದರೆ ಸದ್ಯ ಇಡಿ ದಾಳಿ ಮುಂದುವರೆದಿರುವಂಥದ್ದು. ಆದರೆ ಇಲ್ಲಿ ಸುಗುರೇಶ್ ಅವರ ಪಾತ್ರ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೀಗಾಗಿ ಸುಗುರೇಶ್ ಅವರು ಮತ್ತು ಅವರ ಕುಟುಂಬಸ್ಥರಿಂದ ಸದ್ಯ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಆದರೆ ಅವ್ರ ತಂದೆ ಸ್ಪಷ್ಟತೆಯನ್ನು TV9 ಎದುರು ಕೊಟ್ಟಿದ್ದಾರೆ. ಅಂದರೆ ನಮಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧ ಇಲ್ಲ ಮತ್ತು ಈ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ, ಶಿವಶಂಕರಪ್ಪ ಅವರು ರಾಯಚೂರು ಮೂಲದವರು ಅನ್ನೋ ಏಕೈಕ ಕಾರಣಕ್ಕಾಗಿ ನಮ್ಮ ಸಂಬಂಧಿಕರು ಅನ್ನುವಂಥದ್ದಾಗಲಿ ಮತ್ತು ಲಿಂಕ್ ಮಾಡಲಾಗ್ತಾ ಇದನ್ನು ಹೊರತುಪಡಿಸಿ ಈ ಒಂದು ಅಕ್ರಮಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಹೊರತುಪಡಿಸಿ ಕೂಡ ಇಡಿ ಅಧಿಕಾರಿಗಳು ಸದ್ಯ ದಾಖಲಾತಿಗಳನ್ನು ಕೆಲವೊಂದಿಷ್ಟನ್ನು ಕೇಳಿ ಪಡೆದಿದ್ದಾರೆ, ಕೆಲವೊಂದಿಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಮತ್ತು ನೇಮಕಾತಿ ಪ್ರಮುಖ ವಿಚಾರ ಅಂದರೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇತ್ತು ಅನ್ನುವಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಖುದ್ದು ಆ ಹುದ್ದೆ ಅಲಂಕರಿಸಿರುವಂತಹ ಸುಗುರೇಶ್ ಅವರಿಂದಲೇ ಮಾಹಿತಿ ಪಡೆಯುವಂತಹ ಹೆಚ್ಚುವರಿ ಮಾಹಿತಿ ಪಡೆಯುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಅಂದರೆ ಪ್ರಾಥಮಿಕ ಹಂತದಲ್ಲಿ ದಾಳಿ ನಡೆಸಿದರೆ ಶೋಧ ಕಾರ್ಯಾಗಿದೆ, ಜೊತೆಗೆ ದಾಖಲಾತಿಗಳ ಪರಿಶೀಲನೆ ಆಗಿದೆ, ಕ್ರೋಢೀಕರಣ ಆಗಿದೆ. ಇದು ಒಂದು ಹಂತದ ಒಂದು ಶೋಧ ಕಾರ್ಯ ಆಗುತ್ತೆ. ಇದರ ಮುಂದುವರಿದ ಭಾಗವಾಗಿ ಒಂದು ವೇಳೆ ತನಿಖೆಗೆ ಇನ್ನೂ ಅಗತ್ಯ ಇರುವಂತಹ ಮಾಹಿತಿ ಬೇಕು ನಮಗೆ ಅನ್ನುವಂಥದ್ದಾದರೆ ಖುದ್ದು ತಾವು ಬರಬೇಕು ಅಂತೇಳಿ ನೋಟಿಸ್ ನೀಡುವಂಥ ಸಾಧ್ಯತೆ ಕೂಡ ಸದ್ಯ ಕಂಡು ಬರ್ತಾ ಇರುವಂಥದ್ದು.